ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸಾಮಾನ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವ ಅಥವಾ ಹೋಗಿ ಬಂದಿರುವ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ FIR ಅಂದ್ರೆ ಏನು ಅಂತ. ಈಗ ಹೆಚ್ಚು ಚರ್ಚೆ ಆಗ್ತಾರಂತ ವಿಷಯ ಝೀರೋ FIR ಅಂದ್ರೆ ಏನು ಅಂತ. ಕೆಲವರಿಗೆ ಗೊತ್ತಿರುತ್ತೆ ಝೀರೋ FIR ಅಂದ್ರೆ ಏನು ಅಂತ, ಆದರೆ ಯಾರಿಗೂ ಗೊತ್ತಿರಲ್ವೋ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ನೋಡಿ. ಏಕೆಂತಂದ್ರೆ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಝೀರೋ FIR ಅಂದ್ರೆ ಏನು ಅಂತ. ಅದರ ಬಗ್ಗೆ ಈಗ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀವಿ ನೋಡಿ. ಅದರಲ್ಲೂ ಈ ಝೀರೋ FIR ಅನ್ನುವಂಥದ್ದು ಹೆಚ್ಚು ಚರ್ಚೆಗೆ ಬಂದಿದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ನಡೆಸಿದ ಹೋರಾಟದ ನಂತರ. ಯಾಕೆ ವಿದ್ಯಾರ್ಥಿಗಳು ಹೋರಾಟದ ನಂತರ ಇದು ಹೆಚ್ಚು ಚರ್ಚೆ ಆಯಿತು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ, ಪ್ರತಿಭಟನೆಗಳಲ್ಲಿ ಹಾಗೂ ರಾಜಕೀಯ ವಲಯದಲ್ಲಿ ಒಂದು ಹೊಸ ಪದ ಪದೇ ಪದೇ ಕೇಳಿ ಬರ್ತಿದೆ. ಅದೇ ಶೂನ್ಯ FIR ಅಥವಾ ಝೀರೋ FIR. ಹೌದು ಸ್ನೇಹಿತರೆ, ಇತ್ತೀಚಿನ ವಿದ್ಯಾರ್ಥಿಗಳ ಹೋರಾಟಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳ ವಿಭಿನ್ನ ರೀತಿಯ ಪ್ರತಿಭಟನೆಗಳಲ್ಲಿ ಈ ಪದ ಸಖತ್ ಸೌಂಡ್ ಮಾಡುತ್ತಿದೆ. ಹಾಗಾದರೆ ಅಸಲಿ ಈ ಝೀರೋ FIR ಅಂದ್ರೆ ಏನು? ಇದು ಸಾಮಾನ್ಯ ಜನರ ಕೈಯಲ್ಲಿರುವ ಯಾವ ರೀತಿಯ ಕಾನೂನು ಅಸ್ತ್ರ? ಪೊಲೀಸರು ದೂರು ತೆಗೆದುಕೊಳ್ಳಲು ಹಿಂದೇಟು ಹಾಕಿದ್ರೆ ಈ ಕಾನೂನು ಹೇಗೆ ರಕ್ಷಣೆ ನೀಡುತ್ತೆ? ಇವತ್ತಿನ ಈ ವಿಶೇಷ ವರದಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಕೇಳುವ ಮೊದಲ ಪ್ರಶ್ನೆ, ಈ ಘಟನೆ ನಡೆದಿದ್ದು ನಮ್ಮ ಠಾಣೆ ವ್ಯಾಪ್ತಿಗೆ ಬರುತ್ತದೆಯಾ? ಬೇರೆ ಠಾಣಾ ವ್ಯಾಪ್ತಿ ಪ್ರದೇಶವಾದರೆ ಅಲ್ಲಿಗೆ ಹೋಗಿ ಎಂದು ವಾಪಸ್ ಕಳಿಸುವುದುಂಟು. ಆದರೆ ಶೂನ್ಯ FIR, ಝೀರೋ FIR ವ್ಯವಸ್ಥೆಯಲ್ಲಿ ಈ ನಿಯಮ ಸಂಪೂರ್ಣ ಬದಲಾಗುತ್ತದೆ. ಇದರ ಅರ್ಥ ಏನೆಂದರೆ, ಅಪರಾಧ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದರೂ ಪರವಾಗಿಲ್ಲ, ಸಂತ್ರಸ್ತರು ಅಥವಾ ದೂರುದಾರರು ಹತ್ತಿರವಿರುವ ಯಾವುದೇ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಬಹುದು. ಪೊಲೀಸರು ನಮ್ಮ ಠಾಣೆ ಬೌಂಡರಿ ಅಲ್ಲ ಎಂದು ಹೇಳಿ ದೂರು ತಿರಸ್ಕರಿಸುವ ಹಾಗಿಲ್ಲ. ಮೂಲ ಮತ್ತು ಹೆಸರು ಬಂದಿದ್ದು ಹೇಗೆ? ಈ ಪ್ರಾಥಮಿಕ ವರದಿಗೆ ಆರಂಭದಲ್ಲಿ ಯಾವುದೇ ಕ್ರಮ ಸಂಖ್ಯೆ ಇರುವುದಿಲ್ಲ. ಅಂದ್ರೆ FIR ನಂಬರ್ ಜಾಗದಲ್ಲಿ 0 ಎಂದು ನಮೂದಿಸಲಾಗುತ್ತದೆ. ಹಾಗಾಗಿ ಇದಕ್ಕೆ ಶೂನ್ಯ FIR ಎನ್ನಲಾಗುತ್ತದೆ. 2012ರ ಕುಖ್ಯಾತ ದೆಹಲಿ ನಿರ್ಭಯ ಪ್ರಕರಣದ ಬಳಿಕ ಜಸ್ಟಿಸ್ ವರ್ಮಾ ಸಮಿತಿಯು ನೀಡಿದ ಐತಿಹಾಸಿಕ ಶಿಫಾರಸ್ಸಿನ ಮೇರೆಗೆ ಈ ನಿಯಮ ರೂಪುಗೊಂಡಿತು. ಸ್ನೇಹಿತರೆ, ಭಾರತದಲ್ಲಿ ಜಾರಿಗೆ ಬಂದಿರುವ ಹೊಸ ಕ್ರಿಮಿನಲ್ ಕಾನೂನಾದ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತಾ ಅಂದ್ರೆ BNSS 2023ರ ಸೆಕ್ಷನ್ 173ರ ಅಡಿಯಲ್ಲಿ ಇದಕ್ಕೆ ಸಂಪೂರ್ಣ ಶಾಸನಬದ್ಧ ಮಾನ್ಯತೆ ನೀಡಲಾಗಿದೆ. ಅಂದರೆ ಇದು ಪ್ರತಿಯೊಬ್ಬ ನಾಗರಿಕನಿಗೆ ಸಂವಿಧಾನ ಮತ್ತು ಕಾನೂನು ನೀಡಿರುವ ಗಟ್ಟಿಯಾದ ಹಕ್ಕು. ಈ ಝೀರೋ FIR ದಾಖಲಿಸಿದ ತಕ್ಷಣ ಅನ್ಗ್ರೌಂಡ್ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತದೆ ಅಂತ ನೋಡೋದಾದರೆ, ತಕ್ಷಣ ಸ್ಪಂದನೆ. ಪೊಲೀಸರು ದೂರು ಪಡೆದ ತಕ್ಷಣವೇ FIR ಕಾಪಿಯನ್ನು ದೂರುದಾರರಿಗೆ ನೀಡಬೇಕು. ಪ್ರಕರಣದ ವರ್ಗಾವಣೆ. ಶೂನ್ಯ FIR ದಾಖಲಿಸಿಕೊಂಡ ಸ್ಥಳೀಯ ಪೊಲೀಸರೇ ಆ ದಾಖಲೆಯನ್ನ ನೇರವಾಗಿ ಅಪರಾಧ ಜರುಗಿದ ಮೂಲ ಪೊಲೀಸ್ ಠಾಣೆಗೆ ಆನ್ಲೈನ್ ಅಥವಾ ಇತರೆ ವಾಟ್ಸಪ್ ಆಪ್ ಮೂಲಕ ಕಳಿಸಿಕೊಡಬಹುದು. ಅಧಿಕೃತ ನಂಬರ್ ಅಸೈನ್ಮೆಂಟ್. ಮೂಲ ಠಾಣೆಗೆ ತಲುಪಿದ ಬಳಿಕ ಅಲ್ಲಿನ ಪೊಲೀಸರು ಈ ಶೂನ್ಯ FIRಗೆ ನಿರ್ದಿಷ್ಟ ಕ್ರಮ ಸಂಖ್ಯೆಯನ್ನ ನೀಡಿ ಅಸಲಿ ತನಿಖೆಯನ್ನ ಮುಂದುವರಿಸುತ್ತಾರೆ. ಸಮಯ ಉಳಿತಾಯ. ತುರ್ತು ಸಂದರ್ಭಗಳಲ್ಲಿ ಅಪರಾಧ ನಡೆದ ಸ್ಥಳಕ್ಕೆ ಅಳಿಯದೆ ಕೈಯಲ್ಲಿ ಸಿಕ್ಕ ಹತ್ತಿರದ ಠಾಣೆಯಲ್ಲೇ ನ್ಯಾಯಕ್ಕಾಗಿ ದನಿ ಎತ್ತಲು ಇದು ನೆರವಾಗುತ್ತದೆ. ಒಂದು ವೇಳೆ ಯಾವುದಾದರೂ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಝೀರೋ FIR ದಾಖಲಿಸಲು ನಿರಾಕರಿಸಿದರೆ ಅದು ಕಾನೂನು ಬಾಹಿರ ಹಾಗೂ ಕರ್ತವ್ಯ ಲೋಪವಾಗುತ್ತದೆ. ಅಂತ ಸಂದರ್ಭದಲ್ಲಿ ನೀವು ನೇರವಾಗಿ ಆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, SP ಅಥವಾ ಕಮಿಷನರ್ ಅಥವಾ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಬಹುದು. ಜಿಲ್ಲೆಗಳ ಪ್ರತಿಭಟನೆಯೇ ಆಗಲಿ ಅಥವಾ ಇತರೆ ಯಾವುದೇ ಸಾರ್ವಜನಿಕ ಧ್ವನಿಯೇ ಆಗಲಿ, ಕಾನೂನಿನ ಸರಿಯಾದ ಅರಿವು ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ. ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಈ ಹಿಂದೆ
ನಮ್ಮ ಕೈಗೆ FIR ದಾಖಲಿಸಿದ ತಕ್ಷಣ ಅವರು ಒಂದು ನಂಬರನ್ನು ನಮ್ಮ ಕೈಗೆ ಕೊಟ್ಟು, ಅಂದರೆ ಉದಾಹರಣೆಗೆ 50/2026 ಅಂತ ಕೊಡ್ತಿದ್ರು. ಅಂದರೆ 2026 ಇಸ್ವಿಯಲ್ಲಿ 50ನೇ FIR ಸಂಖ್ಯೆ ಆಗಿದೆ ಅಂತೇಳಿ. ಇಲ್ಲಿ 50 ಅಂತ ಹೇಳಿದ ಜಾಗದಲ್ಲಿ 0 ಬಂದರೆ ಅದು 0 FIR ಅಂತೇಳಿ. ಈಗ ಇದು ಜಿರಳೆ ಪಾರ್ಟಿಯಲ್ಲಿ ಅಥವಾ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ನಡೆದಾಗ ಯಾಕೆ ಹೆಚ್ಚು ಚರ್ಚೆ ಆಯಿತು ಅಂತಂದರೆ, ಅಲ್ಲಿ ಜಂತರ್ ಮಂತರ್ದಲ್ಲಿ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳೆಲ್ಲ ಕೂಡ ಬಂಧಿಸಿದರು. ಅಂದರೆ ಅಲ್ಲಿಗೆ ಬರೀ ದೆಹಲಿ ವಿದ್ಯಾರ್ಥಿಗಳಷ್ಟೇ ಹೋಗಿರಲಿಲ್ಲ, ಆ ಸ್ಥಳೀಯವಾಗಿರುವಂಥ ಬೇರೆ ಬೇರೆ ರಾಜ್ಯಗಳವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳ ವಿರುದ್ಧ ದೆಹಲಿ ಪೊಲೀಸರು ಕ್ರಮ ತಗೊಳ್ಳಕ್ ಆಗೋದಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರಲ್ಲಿ ಎಲ್ಲರ ವಿರುದ್ಧ 0 FIR ಅನ್ನ ದಾಖಲು ಮಾಡಿ ಅದನ್ನ ಆ ವಿದ್ಯಾರ್ಥಿಗಳ ಆಧಾರ ಸಂಖ್ಯೆಯ ಆಧಾರದ ಮೇಲೆ ಅವರು ಯಾವ ರಾಜ್ಯಕ್ಕೆ ಯಾವ ಭಾಗಕ್ಕೆ ಸೇರಿದವರೋ ಆ ಠಾಣೆಗೆ ಆ ಕೇಸನ್ನು ವರ್ಗಾವಣೆ ಮಾಡಿ ಅಲ್ಲಿ FIR ಅನ್ನ ದಾಖಲಿಸುತ್ತಾರೆ. ಹಾಗಾಗಿ ದೆಹಲಿ ಪೊಲೀಸರು ಅಲ್ಲಿ ಯಾರನ್ನೆಲ್ಲ ಬಂಧಿಸಿದರೋ ಅವರೆಲ್ಲರನ್ನೂ ಕೂಡ 0 FIR ಅಲ್ಲಿ ಅವರು ದಾಖಲಿಸಿದರು. ಹಾಗಾಗಿ ಇದು ಹೆಚ್ಚು ಚರ್ಚೆಗೆ ಬಂದಿದ್ದು ಅಲ್ಲಿ 0 FIR ಅಂತೇಳಿ. 0 FIR ಅಂತಂದ್ರೆ ಕೆಲವರು ಏನ್ ಅನ್ಕೊಂತಾರೆ ಅಂತಂದ್ರೆ ಯಾವುದೋ ಕೇಸ್ ಇಲ್ದಿರ ಮಾಡುವಂತದ್ದು, ಯಾವುದೋ ಸೆಕ್ಷನ್ ಇಲ್ದಿರೋ ಇದು ದೂರು ಅನ್ಕೊಂತಾರೆ. ಅಲ್ಲ, ಅಂದ್ರೆ ಈಗ ಆ ಗಡಿ ದಾಟಿ ಹೊರಗಡೆ ಹೋಗಿ ಏನಾದರೂ ಅವ್ರು ಯಾವುದೇ ಪ್ರಕರಣದಲ್ಲಿ ಭಾಗವಹಿಸಿದ್ರೆ ಅಂತ ಅವರಿಗೆ 0 FIR ಹಾಕಿ ಅವರನ್ನ ಆ ಭಾಗಕ್ಕೆ ಮತ್ತೆ ಕಳಿಸ್ಕೊಡ್ತಾರೆ. ಇಂಥ ವ್ಯಕ್ತಿ ಇಂಥ ಜಾಗದಲ್ಲಿ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಇಂಥ ಹೋರಾಟದಲ್ಲಿ ಭಾಗವಹಿಸಿದರೆ ಅವ್ರ ವಿರುದ್ಧ ನೀವು ಕ್ರಮ ತಗೊಳ್ಳಿ ಅಂತೇಳಿ ಆ ಹತ್ತಿರದ ಠಾಣೆಗೆ ಕಳಿಸ್ಕೊಡುವಂತದ್ದು ಇದಾಗಿದೆ. ಅದರ ಜೊತೆಗೆ ಈ 0 FIR ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಈಗ ಉದಾಹರಣೆಗೆ ಯಾವುದೋ ಒಂದು ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿರುತ್ತೆ, ಆ ವ್ಯಕ್ತಿ ಬೇರೆ ಠಾಣೆಗೆ ಸೇರಿದವರಾಗಿರ್ತಾರೆ. ಆ ಕಳ್ಳತನದ ವ್ಯಕ್ತಿ ಓಡೋಗ್ತಾ ಇರಬೇಕಾದ್ರೆ ಇವರು ಬೇಗ ಹತ್ತಿರದ ಠಾಣೆಗೆ ಹೋಗಿ ದೂರು ಕೊಟ್ಟಾಗ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬಹುದು, ಅವರ ಮೇಲೆ ಹಿಡ್ಕೋಬಹುದು. ಅವರನ್ನ ಹಿಡಿದು ಅಲ್ಲೇ ಬೇಕಾದ್ರೆ ಆ ವಸ್ತುವನ್ನ ರಿಕವರಿ ಮಾಡಬಹುದು ಅಥವಾ ಅವರ ವಿರುದ್ಧ FIR ದಾಖಲಿಸಬಹುದು. 0 FIR ದಾಖಲೆ ಮಾಡಿ ಮತ್ತೆ ಆ ವ್ಯಕ್ತಿಯನ್ನ ಕರ್ತಂದ ಮೇಲೆ ಅವರು ಯಾವ ಪ್ರದೇಶಕ್ಕೆ ಅಥವಾ ಯಾವ ಠಾಣೆ ವ್ಯಾಪ್ತಿಗೆ ಬರ್ತಾರೋ ಅಲ್ಲಿಗೆ ಕೇಸನ್ನ ವರ್ಗಾವಣೆ ಮಾಡಬಹುದು ಅನ್ನೋದು ಇಲ್ಲಿ ಆಗ್ತಾ ಇದೆ. ಯಾಕೆ ಮುಖ್ಯವಾಗಿ 0 FIR ಅನ್ನ ವರ್ಮಾ ಸಮಿತಿ ಶಿಫಾರಸು ಮಾಡುತ್ತು ಅಂತ ನಾವು ನೋಡೋದಾದ್ರೆ, ಅಲ್ಲಿ ನಿರ್ಭಯ ಪ್ರಕರಣ ಏನಾಯ್ತು ಆ ಸಂದರ್ಭದಲ್ಲಿ ಅವರು ಆ ಠಾಣೆ ಈ ಠಾಣೆ ಅಂತೇಳಿ ಅಳದಾಡಿಸಿದ್ದಕ್ಕಾಗಿ ಈ ಪ್ರಕರಣ ಅದೊಂದು ಕಠಿಣವಾಗಿ ಆಯಿತು. ಆ ಪ್ರಕರಣವನ್ನ ಭೇದಿಸ್ಲಿಕ್ಕೆ ಅಥವಾ ಪ್ರಕರಣವನ್ನ ಇತ್ಯರ್ಥಪಡಿಸ್ಲಿಕ್ಕೆ ಅಥವಾ ಅದು ಆಗಿದ್ರೆ ತಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಅದ ಕಾರಣ ಆ ಠಾಣೆ ವ್ಯಾಪ್ತಿಗೆ ನೀವು ದೂರು ಕೊಡಬೇಕು ಅನ್ನೋ ನಿಯಮ ಇತ್ತು. ಹಾಗಾಗಿ ಆ ಪ್ರಕರಣ ಅಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಂತ ನಾನು ಹೇಳಿದೆ. ಇಲ್ಲಿ ನಿರ್ಭಯ ಪ್ರಕರಣದ ಬಗ್ಗೆ ಹೆಚ್ಚು ಹೇಳಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಇದು ನಾನು ಆ ಪದವನ್ನ ಮತ್ತೆ ಮತ್ತೆ ಬಳಸಿದ್ರೆ ಇದು ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅದನ್ನ ಹೇಳ್ತಿಲ್ಲ. ತಮಗೆಲ್ಲ ಗೊತ್ತೇ ಇರುತ್ತೆ ನಿರ್ಭಯ ಪ್ರಕರಣ ಅಂತ ಹೇಳಿ. ಹಾಗಾಗಿ ಇದರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಈಗ ನಿಮ್ಮ ವ್ಯಾಪ್ತಿಯಲ್ಲಷ್ಟೇ ಯಾವುದೇ ಒಂದು ಪ್ರಕರಣವನ್ನ ಪೊಲೀಸರು ಏನಾದರೂ 0 FIR ವ್ಯಾಪ್ತಿಗೆ ತಗೊಂಡಿಲ್ಲ ಅಂತಂದ್ರೆ ನೀವು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಕೂಡ ಆಗುತ್ತೆ. ಇದು BNS ಸೆಕ್ಷನ್ ಅಡಿಯಲ್ಲಿ ಬಂದಿರುವಂತಹ ಹೊಸ ಸೇರ್ಪಡೆ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ 0 FIR ಬಗ್ಗೆ ನಿಮಗೇನು ಅನಿಸುತ್ತೆ? ಜೊತೆಗೆ ಈ 0 FIR ಭಾರತ ದೇಶದ ಪ್ರಜೆಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.